ಹಲೋ, ಐ ಆಮ್ ಅರ್ಪಿತಾ. ನಾನು ರೋಲ್ನಿಂದ ಬಂದಿದ್ದೇನೆ. ನಾನು ನನ್ನ ಡಿಗ್ರಿಯನ್ನು ASS ಕಾಲೇಜ್ ಗದಗದಲ್ಲಿ ಮುಗಿಸಿದ್ದೇನೆ. ನಾನು ಡಿಗ್ರಿಯಲ್ಲಿ ಇರಬೇಕಾದ್ರೆ ನನಗೆ ಸ್ವಲ್ಪ ಡ್ರೀಮ್ಸ್ ಇದ್ದವು. ಅಂದರೆ ನನ್ನ ಫ್ಯಾಮ್ಲಿಗೆಲ್ಲ ಸಪೋರ್ಟ್ ಮಾಡಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು, ನನ್ನ ಫ್ಯಾಮ್ಲಿ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅನ್ನೋ ಎಲ್ಲ ಡ್ರೀಮ್ಸ್ ಇದ್ದವು. ಆ ಟೈಮಲ್ಲಿ ನಂಗೆ ಏನು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ, ಫುಲ್ ಕನ್ಫ್ಯೂಸಲ್ಲಿದೆ. ಅದೇ ಟೈಮಲ್ಲಿ ಗುರುಕುಲ್ನಿಂದ ವಿಸಿಟ್ ಮಾಡಿದ್ರು ನಮ್ಮ ಕಾಲೇಜಿಗೆ. ಅವ್ರು ಹೇಳಿದ್ರು ಕಂಪ್ನಿಯಲ್ಲಿ ಹೇಗೆ ಸೆಲೆಕ್ಟ್ ಆಗೋದು, ಇಂಟರ್ವ್ಯೂ ಅಲ್ಲಿ ಹೇಗೆ ಕ್ರ್ಯಾಕ್ ಮಾಡೋದು, ಹಂಗಂದ್ರೆ ಜಾಬ್ ಅಂದ್ರೆ ಏನು, ಸ್ಕಿಲ್ಸ್ ಅದನ್ನೆಲ್ಲ ಹೇಳ್ಕೊಟ್ರು. ಅವಾಗ ನಾನು ನನ್ನ ಸೀನಿಯರ್ಸ್ಲಿಂತ್ರ ಹಾಗೂ ನನ್ನ ಫ್ರೆಂಡ್ಸ್ಲಿಂತ್ರ ಎಲ್ಲ ರಿಸರ್ಚ್ ಮಾಡಿ ಗುರುಕುಲಿಗೆ ನಾನು ಮತ್ತೆ ನನ್ನ ಫ್ರೆಂಡ್ ಜಾಯ್ನ್ ಆದ್ವಿ. ಜಾಯ್ನ್ ಆಗಿಂದ ಅಲ್ಲಿ ಹೋದ್ಮೇಲೆ ನನಗೆ ಸ್ವಲ್ಪ ಕಾನ್ಫಿಡೆಂಟ್ ಬಿಲ್ಡ್ ಆಯ್ತು. ಸ್ಕಿಲ್ಸ್ ಬಗ್ಗೆ ನಾಲೆಜ್ ಬಂತು. ಹಾಗೆ ಅಕೌಂಟ್ಸ್, ಟ್ಯಾಲಿ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ರು. ಈ ನಾಲೆಜ್ ಲಿಂತ್ರ ನಾನು ಸ್ವಲ್ಪ ದಿನ ಆದ್ಮೇಲೆ ಇಂಟರ್ವ್ಯೂ ಕೊಟ್ಟೆ. ಬಟ್ ಒಂದೆರಡು ಇಂಟರ್ವ್ಯೂ ನನ್ ಫೇಲ್ಯೂರ್ ಆಯ್ತು. ಅಂಡ್ ನೆಕ್ಸ್ಟ್ ಅಲ್ಲಿರೋ ಟ್ರೈನರ್ಸ್ ಲಿಂತ್ರ ನಂಗೆ ಗೈಡೆನ್ಸ್ ಆಯ್ತು. ಹಾಗೆ ನನ್ನ ಫ್ರೆಂಡ್ಸ್ ಲಿಂತ್ರ ಮೋಟಿವೇಶನ್ ಸಿಕ್ತು. ನಾನು ಏನೇ ತಪ್ಪು ಮಾಡಿದ್ರು ಅದೊಂದು ತಿದ್ಕೊಳ್ಳೋ ಅವಕಾಶ ಸಿಕ್ತು. ಇದೆಲ್ಲ ರೀಸನ್ ಲಿಂತ್ರ ನಾನು ಇಂಟರ್ವ್ಯೂ ಕೊಡ್ತಾ ಹೋದೆ. ನೆಕ್ಸ್ಟ್ ನಂದು ಕೇರಳನಲ್ಲಿ ಇಂಟರ್ವ್ಯೂ ಸೆಲೆಕ್ಟ್ ಆಯ್ತು. ಇವಾಗ ನಾನು ಕೇರಳನಲ್ಲಿ ಜಾಬ್ ಮಾಡ್ತಿದ್ದೇನೆ. ನಂದು ಪ್ಯಾಕೇಜ್ ಬಂದು 3.1 per annum. ಇದ್ರಲಿಂತ್ರ ನಾನು ನನ್ನ ಫ್ಯಾಮಿಲಿಗೆಲ್ಲ ಸಪೋರ್ಟ್ ಮಾಡ್ಬೋದು, ಅವ್ರ ರೆಸ್ಪಾನ್ಸಿಬಿಲಿಟಿ ಎಲ್ಲ ತಗೋಬಹುದು, ಹಾಗೆ ನನ್ನ ಡ್ರೀಮ್ ಎಲ್ಲ ಫುಲ್ಫಿಲ್ ಮಾಡ್ಕೋಬಹುದು. ಸೊ ನಾನು ಈ ಜಾಬ್ ಲಿಂತ್ರ ಫುಲ್ ಖುಷಿಯಾಗಿದ್ದೇನೆ. ನೀವು ಕೂಡ ಬಂದು ಇಲ್ಲಿ ಜಾಯ್ನ್ ಆಗ್ರಿ, ಸ್ಕಿಲ್ಸ್ ಎಲ್ಲ ಪಡ್ಕೋರಿ, ನಿಮ್ ಡ್ರೀಮ್ ಜಾಬ್ ಅನ್ನ ಅಚೀವ್ ಮಾಡ್ರಿ. ನೀವು ನಿಮ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಎಲ್ಲ ತೆಗೆದುಕೊಳ್ರಿ, ನಿಮ್ಗೂ ಹೆಲ್ಪ್ ಆಗುತ್ತೆ. ಜೀವನದಲ್ಲಿ ನೀವು ಖುಷಿಯಾಗಿರ್ಬೋದು. ಥ್ಯಾಂಕ್ ಯು ಗುರುಕುಲ್ ಸ್ಕಿಲ್ಸ್.